ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ದಾಕ್ಷಾಯಣಿ ಮಾದೇಶ್. ಸ್ನಾನ ಎಲ್ಲ ಮಾಡ್ಕೊಂಡಿದ್ದಾಯ್ತು. ಇವಾಗ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇವರೆಲ್ಲ ನೋಡ್ರಿ ಯಾವ ಥರ ಇದ್ದಾರೆ, ಎಲ್ಲ ಮನೆಯೆಲ್ಲ ಯಾವ ಥರ ಗಲೀಜು ಮಾಡಿದ್ದಾರೆ ಅಂತ. ನೀನೇನು ಕಮ್ಮಿನಾ? ಹಾಂ, ಹೂವು ಎಲ್ಲ ಇಟ್ಟು ಇವಾಗೆಲ್ಲ ಪೂಜೆ ಎಲ್ಲ ಮಾಡೋಣ ಎಲ್ಲ ಹೂವೆಲ್ಲ ತೆಗ್ದು ನಮ್ಮ ಅಕ್ಕ ಮಾಡಿದ್ದಾಳೆ. ಇವತ್ತು ಶನಿವಾರ ಅಂತೇಳ್ಬಿಟ್ಟು ನಾನು ಮಾಡೋಣ ಅಂತ. ಸಾಯಂಕಾಲಕ್ಕೆ ದೇವ್ರ ಮೆರವಣಿಗೆ ಬರುತ್ತಂತೆ. 3 ದೇವರು ಯಾವುದೋ ಗೊತ್ತಿಲ್ಲ, ಗಂಗಮ್ಮ ಇನ್ನು ಯಾವುದೇ ದೇವ್ರನ್ನ ಹಿಡಿದು ಮೆರವಣಿಗೆ ಬರುತ್ತೆ ಅಂತಂದು ಸಾಯಂಕಾಲದಷ್ಟು ರೆಡಿ ಆಗಿರಿ ಅಂತಂದು. ಅದಕ್ಕೆಲ್ಲ ದೇವ್ರ ಪೂಜೆ ಎಲ್ಲ ಮಾಡಿ ಅಷ್ಟೊತ್ತಿಗೆ ನಾನು ಬಂದು ಪಾಪ ಅವಳು ಯಾವಾಗ ಮಾಡ್ತಾಳೆ ಅಂತ ರಾತ್ರಿ ತುಂಬ ದಿವಸಕ್ಕೆ ನಮ್ಮಮ್ಮ ಕೈಯಲ್ಲಿ ತಲೆ ಬಾಚ್ಕೊಳ್ತಾ ಇದ್ದೀನಿ. ಬಾ ತಲೆ ಬಾಚ್ತೀನಿ ಅಂದು ನಾನು ಬಾಚ್ಕೊತಾ ಇದ್ದೆ. ಬಾಚ್ತೀನಿ ಅಂದು ನಮ್ಮಮ್ಮ ಒಂದೇ ಡಿಸೈನ್ ಜಡೆನೇ ಬರೋದು. ಯಾವುದಂದ್ರೆ ಯಾವ್ದಮ್ಮ ಯಾವುದೋ ನೀಲಿ ಜಡೆ ಅಂತೆ. ಒಂದೇ ನೋಡ್ತಾ ಇರಿ ಹೆಂಗೆ ಆಗ್ತಾಳೆ ಅಂತ. ಅದೊಂದು ಜಡೆ ಬಿಟ್ಟರೆ ನಮ್ಮಮ್ಮಗೆ ಏನೂ ಬರೋಲ್ಲ. ಒಂದು ರಂಗೋಲಿ, ಒಂದು ಡಿಸೈನ್ ಜಡೆ ಇಷ್ಟೇ ಬರೋದು ನಮ್ಮಮ್ಮಗೆ. ಎಲ್ಲ ಸೆಂಟ್ರ್ ಪಾಪ್ ತೆಗೆದು ಬಿಡ್ತಾಳೆ. ಆಗೋಯ್ತು ಜಡೆ ಹಾಕಿದ್ದು. ಆ ಕಡೆ ಈ ಕಡೆ ಒಂದು ಸ್ವಲ್ಪ ಎತ್ಕೊಳ್ಳೋದು, ಸ್ವಲ್ಪ ಸೆಂಟ್ರಲ್ಲಿ ಎತ್ಕೊಂಡು ಅದು ಅಲ್ಕೊಂಡು ಹೋದರೆ ಆಗೋಯ್ತು. ಮತ್ತು ಇದು ಮಿಕ್ಕಿದ್ದೆಲ್ಲ ಬೇಕಿದ್ರೆ ಹಿಂಗೆ ಬಿಟ್ಕೋಬೋದು. ಇಲ್ಲಾಂದರೆ ಜಡೆ ಮಾಮೂಲಿ ಫುಲ್ ಕೂದಲು ಬಿಟ್ಬಿಡ್ತೀವಿ ಅಂದ್ರೂ ಬಿಟ್ಬಿಡ್ಬೋದು. ಇಲ್ಲಾಂದರೆ ಮಾಮೂಲಿ ಜಡೆ ಹಾಕ್ಕೊತೀವಿ ಅಂದ್ರೂ ಜಡೆ ಹಾಕ್ಕೊಂಬಿಡ್ಬೋದು. ಇಷ್ಟೇ ನಮ್ಮಮ್ಮನ ಜಡೆ. ನಮ್ಮಮ್ಮನೂ ಯಾವಾಗೂ ಈ ಯಾವ ಜಡೆನೂ ಹಾಕಲ್ಲೆಲ್ಲ ಫುಲ್ಲು ಪಾಪಡಿ ಒಂದು ಈ ಥರ ಪಾಪಡಿ ಒಂದು ತೆಗೆದುಬಿಡ್ತಾಳೆ. ಒಂದು ಮಾಮೂಲಿ ಜಡೆ ಹಾಕ್ಕೊಂಡ್ಬಿಡ್ತಾಳೆ ಅಷ್ಟೇ. ಮುಖಕ್ಕೆ ಸೋಪ್ ಹಾಕೋದು ಅಷ್ಟೇ. ದಿನ ಮುಖ ತೊಳೆದ್ರೂ ಸ್ನಾನ ಮಾಡ್ಕೊಂಡೋಗಿ ಮಾತಾನೆ ಸೋಪ್ ಹಾಕೋದು ಮುಖಕ್ಕೆ. ಆದರೂ ನೋಡಿ ಎಷ್ಟು ಬೆಳ್ಳಕ್ಕವ ಸಂತೂರ್ ಮಮ್ಮಿ. ಇಷ್ಟೇ ನಮ್ಮ ಅಮ್ಮನ ಜಡೆ. ಚೆನ್ನಾಗೈತಾ? ಚೆನ್ನಾಗಿದ್ರೆ ಕಮೆಂಟ್ ಮಾಡಿ. ಪೂಜೆ ಎಲ್ಲ ಮುಗಿಸ್ಕೊಂಡೆ. ನಮ್ಮ ಅಕ್ಕ ನೋಡಿ ಏನೇನು ಇಟ್ಟಿದ್ದಾರಲ್ಲ, ಲಕ್ಷ್ಮಿ, ಆನೆ, ಗಣೇಶ ಎಲ್ಲ ಹಾಕ್ಕೊಂಡಿದ್ದಾರೆ. ಇಲ್ಲಿ ಹಸು, ಸಾಯಿಬಾಬಾ ವಿಗ್ರಹ ಎಲ್ಲ ಇಕ್ಕಿದ್ದಾರೆ. ಇದು ಕಾಮಾಕ್ಷಿ ದೀಪ ಎಲ್ಲ. ಎಲ್ಲಿಗ? ಏನಕ್ಕ? ಹಾಂ, ಕ್ರಿಕೆಟ್ ಆಡಕ್ಕ? ಹುಷಾರಪ್ಪ. ಅವಳಲ್ಲೇ ಆಯ್ತಾ? ನೀನು ನಾನು ಸೆಟ್ ಆಟ ಆಡೋಣ. ಚಿಕ್ಕ ಹುಡುಗ ಅಂತ ಬಿಟ್ಕೊಳಕ್ಕೆ ಕಳಿಸ್ತಾ ಇಲ್ಲ. ಕೋಪ ಬಂದ್ಬಿಟ್ಟೈತೆ. ಎಲ್ರು ದ್ರಾಕ್ಷಿ ತಿಂತಾ ಇದೀವಿ. ಯಾವ್ಯಾವ ದೇವ್ರದ್ ಮೆರವಣಿಗೆ ಬರ್ತೈತೆ? ಎಲ್ಲದೂರು ಗಂಗಮ್ಮ, ಹಾ, ನಾರಾಯಣ ಸ್ವಾಮಿ ದೇವಸ್ಥಾನ, ಈಶ್ವರನ ದೇವಸ್ಥಾನ, ಸ್ವಾಮಿ ಪ್ರಸನ್ನ ದೇವಸ್ಥಾನ. ಮಳೆ ಬೀಳ್ತಾ ಇದೆ. ಇವಾಗ ಸ್ಟಾರ್ಟ್ ಮಳೆ. ನಡಿ ಸೆಟ್ ಆಟ ಆಡೋಣ. ಚೆನ್ನಾಗಿತ್ತೇನಾ ಪಾನಿಪುರಿ? ಮಸಾಲೆ ಚೆನ್ನಾಗಿತ್ತಾ ನಿನಗ? ತಿಂದ ನೀನು? ತಿಂದ? ಕಳ್ಳ ಪೊಲೀಸ್ ಆಟ ಆಡ್ತಾ ಇದೀವಿ. ರಾಜ ರಾಣಿ ಈ ಥರ ಯಾರ್ಯಾರಂದ್ರೆ ನಾವೆಲ್ಲರೂ ಆಡ್ತಾ ಇದ್ದೀವಿ. ಇವಾಗೆಲ್ಲ ಸ್ಲಿಪ್ಪಿಗೂ ಬರಿತಾ ಇದ್ದೀನಿ. ಇವರೇ ಗ್ಯಾಂಗ್. ಕಳ್ಳ ಪೊಲೀಸ್ಗೆಲ್ಲ ರೆಡಿ ಮಾಡಿದ್ದಾಯಿತು. ಇದು ಬುಕ್ಕು ಬರ್ಕೊಂಡಿದ್ದಾಯಿತು.
ನಿನ್ನ ಆಡಕ್ಕೆ ಬರುತ್ತಾ ನಿನಗೆ? ನಿನ್ನ ಬದಲು ನಾನು ಆಡ್ತೀನಿ ಬಾ. ಇವಾಗ ಹೋಗಿ ಆಡೋಣ. ಎಲ್ರು 4-4 ಎತ್ಕೋಬೇಕು ಆಯ್ತಾ. ದಾಸಿ ಎತ್ಕೊಂಡ್ರೆ ಅವ್ರ ಔಟು ಆಯ್ತಾ. 4-4 ಎತ್ಕೊಂಡು ಒಂದೇ ಅಂದ್ರೆ ಪೊಲೀಸ್ ಅನ್ನೋದು ಒಂದೇ 4 ಪೊಲೀಸ್ ಅನ್ನೋದು 4 ಬಂದಿರ್ಬೇಕು ಅಂತ ಮಾತ್ರ ಸೆಟ್ ಅಂತ ಇಕ್ಕಿದ್ರೆ ಅವಾಗ 100 ಪಾಯಿಂಟ್ಸ್ ಬರುತ್ತೆ ಆಯ್ತಾ. 7 ಆಟ ಆಡ್ಬೇಕು. ಆಯ್ತಾ ಅರ್ಥ ಆಯ್ತಾ. ಮತ್ತೆ ಕೂತುಗ್ಲಿಕ್ಕೋದು ಇದ್ ಮಾಡೋದಂದ್ರೆ ಫಸ್ಟ್ ಹಿಂದನೆ ತೆಗ್ದಾಕೋದು ಆಯ್ತಾ. ಸೈಲೆಂಟ್ ಆಗಿ ಆಡ್ಬೇಕು, ಸೌಂಡ್ ಬರ್ಬಾರ್ದು ಆಯ್ತಾನಾ. ಸೈಡ್ ಇಟ್ಕೊಂಡಿರ್ಬೇಕು ಯಾವ್ದು ಕೊಡ್ಬೇಕು ಅನ್ನೋದು. ದೇವಸ್ಥಾನಕ್ಕೆ ಹೋಗೋದಕ್ಕೆಲ್ಲ ರೆಡಿ ಮಾಡ್ಕೊಂತ ಇದ್ದಾಳೆ. ಎಲ್ಲರೂ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ಮಗನ ಮಲ್ಕೊಂಡ್ಬಿಟ್ಟಿದ್ದ, ಅವನು ಎಬ್ಬಿಸ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೆಯಲ್ಲ. ಕೋಲಾಟ ಎಲ್ಲ ಆಗ್ತಾ ಇದೆ, ತೋರಿಸ್ತೀನಿ ಯಾವ ಥರ ಆಡ್ತಾ ಇದ್ದಾರೆ ಅಂತ. ಹೋದ್ಸಲಿನೇ ತೇರಿಗೆಲ್ಲ ಪ್ರಾಕ್ಟೀಸ್ ಮಾಡಿ ಆಡ್ತಾಯಿದ್ರು, ಇವಾಗ ಅವರೇ ಅನಿಸುತ್ತೆ. ಹೋಗಿ ನೋಡೋಣ. ಎಲ್ಲ ವಯಸ್ಸಾಗಿರೋ ಅಂಥವ್ರೆ ಆಡೋದೆ, ಚೆನ್ನಾಗಿ ಆಡ್ತಾರೆ ಗೊತ್ತಾ. ಇವಾಗೆಲ್ಲ ದೇವಸ್ಥಾನಕ್ಕೆಲ್ಲ ಮುಗಿಸ್ಕೊಂಡು ಬಂದ್ವಿ, ಪೂಜೆ ಎಲ್ಲ ಕೊಟ್ವಿ. 2 ದೇವ್ರಿಗೇನೋ ಕೊಟ್ಟರು. ಮತ್ತು ಇವಾಗ ಗಂಗಮ್ಮ ದೇವ್ರು ಕೊಡಬೇಕು ಅಂತ ಬಿಟ್ಟು ನಮ್ಮ ಅಕ್ಕ ಒಬ್ಬಳೇ ಹೋಗಿದ್ದಾಳೆ. ಮತ್ತು ಇವಾಗೆಲ್ಲ ಮನೆ ಹತ್ರಗೂ ಬರುತ್ತೆ ಮೆರವಣಿಗೆ. ಒಂದು ಸ್ವಲ್ಪ 11 ಗಂಟೆ 12 ಗಂಟೆ ಆಗುತ್ತೆ. ಅದಕ್ಕೆ ನಾವು ಅಲ್ಲೇ ಕೊಟ್ಬಿಟ್ರು ಪೂಜೆಗೆ. ಇಲ್ಲಿ ಬಂದಾಗ ಸುಮ್ಮನೆ ನೋಡೋಣ ಅಂತೇಳ್ಬಿಟ್ಟು. ಮತ್ತು ಈ ಬ್ಲಾಗು ನಾಳೆಯಿಂದ ಕಂಟಿನ್ಯೂ ಮಾಡ್ತೀನಿ. ನಾಳೆ ಮದರ್ಸ್ ಡೇ ಇದೆ, ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ ಅಂತ ಹೇಳ್ಬಿಟ್ಟು ನಾಳೆಯಿಂದ ಕಂಟಿನ್ಯೂ ಮಾಡೋಣ ಅನ್ಕೊತಾ ಇದ್ದೀನಿ. ನಾಳೆ ಸಿಗೋಣ. ಮಾ ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ಸು. నువ్వు నాకు చెప్పలేదా బంగారే? హ్యాపీ మదర్స్ డే.
ಹಾಯ್, ನಿನ್ನೆ ಬ್ಲಾಗೆ ಇವತ್ತಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಮದರ್ಸ್ ಡೇ, ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ ಅಂತ ಹೇಳ್ತೀನಿ. ನಮ್ಮ ಅಮ್ಮನಿಗೂ ವಿಶ್ ಮಾಡಿದೆ, ಅವ್ರಿಗೂ ಒಂಥರ ಖುಷಿ ಆಯಿತು. ಮತ್ತು ಟಿಫನ್ ಬಂದು ಇದ್ದೀನಿ, ಬಿರಿಯಾನಿ, ಮುದ್ದೆ, ಸಾಂಬಾರು ಆಗಿದೆ. ಬಿರಿಯಾನಿ ಮಾಡಿ ತಿಂದು ಊರಿಗೆ ಹೋಗೋದಕ್ಕೆ ರೆಡಿ ಆಗಬೇಕು. ಒಂದು 11-12 ಹಂಗೆ ಮುಗಿದು ಬಿಡೋಣ ಅಂತ ಅನ್ಕೊತಾ ಇದ್ದೀನಿ. ಏನ ಏನು ಬೇಕು? ಜ್ಯೂಸಾ? ಊಟ ತಿಂದಮೇಲೆ. ನಮ್ಮ ಅಕ್ಕ ಊರಿಂದ ಬೇರೆ ಊರಿಗೆ ಬಂದಿದ್ದೀವಿ. ಬಸ್ಸಿಗೆ ಅಲ್ಲಿ ಬಸ್ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇನು ಅರಕೆರೆ ಅಂತ ಅಲ್ಲಿ ಬಸ್ ಬಂದು ಕಾಯ್ಕೊಂಡಿದ್ದೀನಿ. ಬಸ್ ಬರಲಿಲ್ಲ. ಇವಾಗ ಊರಿಗೆ ಹೋಗ್ತಾ ಇದ್ದೀನಿ. ಅವ್ರು ನಮ್ಮ ಅಕ್ಕ ಮಕ್ಕಳನ್ನ ಅಲ್ಲೇ ಬಿಟ್ಟು ನಾವು ಮಾತ್ರ ಹೋಗ್ತಾ ಇದ್ದೀವಿ ಊರಿಗೆ. ಅಣ್ಣವ್ರು ಬಿಟ್ಟು ಬರೋಕ್ಕೆ ಇಷ್ಟ ಇಲ್ಲ. ಅಣ್ಣವ್ರು ಬೇಕಾ? ಹಾಂ, ಇನ್ಯಾಕೆ ಹಂಗಿರೋದು? ಹಾಂ, ಯಾಕೆ ಮಗನೆ ಹೇಳ? ತಿಂಡಿ ಬೇಕಾ? ಅಣ್ಣ ಬೇಕಾ? ಗುರು ಬೇಕಾ? ದೀಪು? ಹಾಂ, ನನ್ನ ಮಗಗೂ ಬೇಜಾರಾಗಿ ಹೋಗ್ಬಿಟ್ಟೈತೆ ಅವ್ನಿಗೆ ಬಿಟ್ಟು ಹೋಗೋದಕ್ಕೆ. ಬಿಟ್ಟು ಬಂದಿರೋದಕ್ಕೆ ಸುಮ್ಮನೆ ಕುತ್ಕೊಂಡು ಅವನೇ. ಯಾರು ಬೇಕಪ್ಪ? ಹಾಂ, ಓಯ್, ಯಾರು ಬೇಕು ಹೇಳೋ? ಮಕ್ಕಳು ಸಮೋಸ ಬೇಕಂದು ಸಮೋಸ ತಿಂತಾವ್ರು. ಇವಾಗ ನಮ್ಮ ಅಕ್ಕ ಮನೆಗೆ ಬಂದ್ರಿ. ನಮ್ಮನ್ನ ಬಸ್ ಇಳಿಸ್ಕೊಳಕ್ಕೆ ಇಷ್ಟು ಜನ ಬಂದಿದ್ದಾರೆ. ನೋಡ, ಇಷ್ಟು ಜನ ಬಂದಿದ್ದಾರೆ. ಬಂದಿರೋದಕ್ಕೆ ನಮ್ಮ ಅಕ್ಕವರು ಟೀ ಇಟ್ಕೊಡ್ತಾ ಇದ್ದಾರೆ. ಈಗ 1 ಲೀಟ್ರ್ ಹಾಲು ನಮ್ಮ ಅಕ್ಕ ಕಾಯಿಸ್ತೀರಾ ಹಾಲು ಮಾಡಿಕ್ಕಿದ್ದಾರೆ ನೋಡಿ, ಆಯ್ತಾ? ಕಮೆಂಟಲ್ಲಿ ಬೈರಿ ಇವ್ರನ್ನ. 1 ಲೀಟ್ರ್ ಹಾಲು ಸುಮ್ಮನೆ ಬರುತ್ತಾ ಅಲ್ವಾ ಅಕ್ಕ? ಟೀ ಕೇಕ್ ಮನೇಲಿ ಮಾಡಿರೋದೇನೋ ಅನ್ಸುತ್ತೆ. ಬಿಸಾಕೋದಕ್ಕೆ ನನ್ನ ಮಗನಿಗೆ ಎಲ್ಲೋದ್ರೂ ಒಬ್ಬೊಬ್ರು ಸಿಗ್ತಾರಪ್ಪ. ಋತ್ವಿಕಾ, ನಿನ್ನೆಯಿಂದ ಇರ್ಲಿಲ್ಲ ಉದ್ಭವ, ಏನು ಮಾಡ್ತಾ ಇದ್ದೆ? ನೋಡ್ತಾ ಇದು ಡೈಲಾಗ್ ಅಂದ್ರೆ. ಇವಾಗ ಅವಾಗೇ ನೋಡಿ, ಅವಾಗೇ ಫೋನಲ್ಲಿ ಮುನ್ಗೋಗೋಳವಳು. ಅಲ್ಲೋರು ಊರಿಗೆ ಹೋದಾಗಿಂದನೂ ಒಂದು ಫೋನ್ ಇಲ್ಲ, ಏನಿಲ್ಲ. ಇವಾಗ ಇಲ್ಲಿ ಬಂದಿದ್ದ ತಕ್ಷಣನೇ ಫೋನು. ನಮ್ಮ ಅಕ್ಕ ಅವ್ರು ಟೀ ಎತ್ಕೊ ಬರ್ತಾ ಇದ್ದಾರೆ ಈಗ. ಥ್ಯಾಂಕ್ಸ್ ಅಕ್ಕ. ಅಮ್ಮ ಅದು ರೆಕಾರ್ಡ್ ಆಗಿರುತ್ತೆ. ಫೈನಲಿ ಇವಾಗ ಮನೆಗೆ ಬಂದೆ. ನಮ್ಮ ಅಕ್ಕ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಟೀ ಕುಡ್ಕೊಂಡು ಮತ್ತು ಇವಾಗ ಮನೆಗೆ ಬಂದಿದ್ದೀನಿ. ಮತ್ತು ಆದರೆ ಇವಾಗ ನಮ್ಮಮ್ಮ ಮನೆ ಹತ್ರ ಹಂಗೆ ಹೋಗಿ ಬರಬೇಕು. ಮತ್ತು ಈ ಬ್ಲಾಗ್ ಇಲ್ಲಿ ಮುಗೀತು. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಮದರ್ಸ್ ಡೇ ಅಲ್ವಾ, ಹ್ಯಾಪಿ ಮದರ್ಸ್ ಡೇ ಅಂತ ಹೇಳ್ತೀನಿ ಅಷ್ಟೇ, ಇನ್ನೇನೂ ಇಲ್ಲ. ಆದಷ್ಟು ನಿಮ್ಮಪ್ಪ ನಿಮ್ಮಮ್ಮನ ಜೊತೆ ಟೈಮ್ ಇದು ಮಾಡಿಕೊಡಿ ಅಂತ ಹೇಳ್ತೀನಿ. ತುಂಬ ಹೇಳೋದಿತ್ತು ಮದರ್ಸ್ ಡೇದು. ಏನಿದೆ ಇವತ್ತು ಬೆಳಗ್ಗೆ ನಮ್ಮಮ್ಮನೇ ದೊಡ್ಡ ಶಾಕಿಂಗ್ ನ್ಯೂಸ್ ಕೊಟ್ಟರು. ಅಂದರೆ ಪಾಪ ಅವ್ರ ಕೈಲಿ ಉಸಿರು ತಗೊಳ್ಳೋದಕ್ಕಾಗಿಲ್ಲ. ಯಾವ ಥರ ಕಷ್ಟಪಟ್ಲಂತೆ ದೇವರೇ. ನಮ್ಮಮ್ಮ ಇರ್ತಾರೋ ಇಲ್ಲೋ ಅನ್ನೋ ಥರ ಭಯ ಬಂದುಬಿಟ್ಟಿತ್ತು ನನಗೆ. ನನಗೂ ನಮ್ಮ ಅಕ್ಕಗೆ ಅದು ಏನು ಮಾಡ್ಬೇಕಂದ್ರೆ ಅದು ಒಬ್ಬೊಬ್ಬರೇ ಇದ್ದಾಗ ಆ ಥರ ಆಗಿಬಿಟ್ರೆ ಹೆಂಗಪ್ಪ ಅಂತ ಅನಿಸ್ಬಿಟ್ಟಿತ್ತು. ಅದಕ್ಕೆ ಆದಷ್ಟು ನಿಮ್ಮಪ್ಪ ನಿಮ್ಮಮ್ಮನ ಚೆನ್ನಾಗಿ ನೋಡ್ಕೊಡಿ ಅಂತ ಹೇಳ್ತೀನಿ. ಹೆಣ್ಮಕ್ಳಿಗೆ ಹೋಗಿ ಅಲ್ಲಿರೋ ನೋಡೋ ಅಷ್ಟು ಪೇಷನ್ಸ್ ಇರಲ್ಲ ಒಬ್ಬರ ಮನೆಗೆ ಹೋದ್ಮೇಲೆ. ಆದಷ್ಟು ಅವ್ರವ್ರು ಹೇಳ್ತು ಈ ಕಡ್ಡಿ ಪುಡಿ ಹಾಕೋದು, ಈ ಎಲೆ ಅಡಿಕೆ ಇವೆಲ್ಲ ಬಿಟ್ಬಿಟ್ಟು ಆರಾಮಾಗಿ ಕಡ್ಡಿ ಪುಡಿ ಹಾಕೋದಕ್ಕೇ ಬೇರೆ ಏನಾದರೂ ತಿನ್ನಿರಿ, ಬಾಳೆಹಣ್ಣಾಗಲಿ,
ಮೊಟ್ಟೆ ಆಗಲಿ ಆ ಥರ ತಿಂಡಿ ಅಂತ ಹೇಳ್ತೀನಿ. ನಮ್ಮ ಅಮ್ಮನ ಕಡ್ಡಿ ಪುಡಿ ನಾನು ಚೆಲ್ಲಾಕ್ಬಿಟ್ಟು ಇನ್ನೊಂದು ಕವರೇ ಮತ್ತು ಬಸ್ಸಲ್ಲಿ ಬರಬೇಕಾದ್ರೆ ಒಂದು ಕವರ್ ತುಂಬ ಮತ್ತೆ ಅಡ್ಜಸ್ಟ್ ಮಾಡ್ಕೊಂಡವಳೆ. ಅದಕ್ಕೆ ಕಡ್ಡಿ ಪುಡಿ ಇವೆಲ್ಲ ಹಾಕ್ಬೇಡ ಅಂತ ಹೇಳಿದ್ದೀನಿ. ಮತ್ತೆ ಹಾಕ್ತಾಯಿದ್ದಾರೆ, ಏನು ಮಾಡೋದಕ್ಕಾಗಲ್ಲ. ಇವಾಗ ಇನ್ನೊಂದು ಸರಿ ಹೋಗಿ ನಮ್ಮ ಅಮ್ಮನ ಮಾತಾಡಿಸ್ಕೊಂಡು ಉಸಿರು ತಗೊಳ್ಳೋಕ್ಕೆ ಆಗಿಲ್ಲ. ಅದು ಯಾಕೆ ಆ ಥರ ಆಯಿತು ಏನೋ ಅನ್ನೋ ಒಂದು ಗೊತ್ತಿಲ್ಲ. ಮತ್ತು ಏನು ಹಾಸ್ಪಿಟ್ಲಿಗೆ ಏನು ಕರ್ಕೊಂಡಿಲ್ಲ, ಸರಿ ಹೋಯಿತು. ಅದಕ್ಕೆ ಇವಾಗ ಹೋಗಿ ಒಂದು ಸ್ವಲ್ಪ ಹೊತ್ತು ಅಲ್ಲಿದ್ದು ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಬರಬೇಕು. ತುಂಬ ಈಗ ಗಂಟ್ಲೆಲ್ಲ ಉರಿತಾ ಇದೆ ಅಂತಂದು, ಅದಕ್ಕೆ ಹೋಗಿ ಮಾತಾಡ್ಸ್ಕೊಂಡು ಬರೋಣ ಅಂದ್ಕೊತಾ ಇದ್ದೀನಿ. ಬಂದ ಮನೆಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್ ಬಾಯ್.